ದೆಹಲಿಗೆ ನಾನು ಮಾನ್ಯ JDSನ ಮುಖಂಡರಾದಂಥ ಕುಮಾರಸ್ವಾಮಿಯವರು, ಕೇಂದ್ರ ಸಚಿವರು ಅವ್ರನ್ನ ಭೇಟಿ ಮಾಡೋಕ್ಕೆ ನನ್ನ ಭೇಟಿನೂ ಕೂಡ ಮಾಡಿದ್ದೀನಿ. ಕರ್ನಾಟಕದಲ್ಲಿ ವಿಧಾನಸಭೆ ಒಳಗಡೆ ನಾವು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಕಳೆದ 3.25 ವರ್ಷದಿಂದನೂ ಕೂಡ JDS ಅವರು ನಮಗೆ ಬೆಂಬಲವಾಗಿ ವಿಧಾನಸಭೆಯ ನಮ್ಮೆಲ್ಲ ಪ್ರತಿಭಟನೆಗಳಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಧಾನಸಭೆ ಹೊರಗಡೆ ಏನು ಈಗ ಭಾಳ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾಗಿರೋವಂಥ ಬಿಡದಿ ಅಕ್ವಿಜೇಷನ್ ಏನಿದೆ ಅದರ ಬಗ್ಗೆ, ಯಾಕಂದರೆ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕಾಂಗ್ರೆಸ್ ಸರ್ಕಾರ ಅಕ್ರಮವಾಗಿ ಈ ಲೇಔಟನ್ನು ಮಾಡೋವಂಥದ್ದಕ್ಕೆ ರೈತರ ವಿರೋಧವನ್ನು ಕಟ್ಟಿಕೊಂಡು ಮಾಡ್ತಾ ಇರೋ ಯೋಜನೆಗೆ ದೊಡ್ಡ ಹೋರಾಟ ಮಾಡಬೇಕು. ಈಗಾಗಲೇ ನಾನು ಕೂಡ 3-4 ಬಾರಿ ಹೋಗಿ ರೈತರಿಗೆ ಬೆಂಬಲ ಕೊಟ್ಟು ಬಂದಿದ್ದೀನಿ. ಈಗ JDS ಅವರು ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿಯವರು. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾನು ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿ ಒಟ್ಟಾಗಿ ಹೋರಾಟ ಮಾಡುವಂಥ ವಿಚಾರವಾಗಿ ಕುಮಾರಣ್ಣವ್ರ ಜೊತೆ ಮಾತಾಡಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ. ಇನ್ನು ಮುಂದೆ ನಡೆಯುವಂಥ ಎಲ್ಲ ಹೋರಾಟಗಳಲ್ಲೂ ಒಟ್ಟೊಟ್ಟಿಗೆ ನಾವು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಶನಿವಾರ ನಡೆಯುವಂಥ ಒಂದು ಸಭೆಗೆ ನಾನೇ ಕರೆದಿದ್ದೀನಿ. ಶನಿವಾರ ಒಂದು ಸಮನ್ವಯ ಸಮಿತಿಯನ್ನು ನಾನು ಬೆಂಗಳೂರಲ್ಲಿ ಕರಿತಾ ಇದ್ದೀನಿ. ಶುಕ್ರವಾರನೂ ಕೂಡ ನಮ್ಮ ಪಾರ್ಟಿಯ ಪ್ರಮುಖ ಸುಮಾರು 13 ಜನ ಲೀಡರ್ಸನ್ನು ವಿಧಾನಸಭೆ ಅಧಿವೇಶನದ ಸಂಬಂಧಪಟ್ಟಂತೆ ಸಂಜೆ 4 ಗಂಟೆಗೆ ನನ್ನ ಚೇಂಬರಲ್ಲಿ, ವಿರೋಧ ಪಕ್ಷದ ನಾಯಕರ ಚೇಂಬರಲ್ಲಿ ಕರೆದಿದ್ದೀನಿ. ಅದಾದಮೇಲೆ ಶನಿವಾರ 2 ಪಾರ್ಟಿ JDS ಮತ್ತು BJPಯ 2 ಪಾರ್ಟಿಯ ಒಂದು ಸಮನ್ವಯ ಸಮಿತಿಯನ್ನು ಕೂಡ ನಾನು ಕರೆದಿದ್ದೀನಿ. ಸೊ ಆ ಸಂದರ್ಭದಲ್ಲಿ ಬಿಡದಿ ಹೋರಾಟದ ಬಗ್ಗೆ ಒಂದು ಒಳ್ಳೆಯ ನಿಲುವನ್ನು ನಾವು ತೆಗೆದುಕೊಳ್ತೀರಿ. ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ರಿಯಲ್ ಎಸ್ಟೇಟ್ ಸರ್ಕಾರವಾಗಿ DK ಶಿವಕುಮಾರ್ ಬಂದ ಮೇಲಂತೂ ಇಡೀ ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ ಇರಲಿ, ಯಾವುದೇ ಕಾಮಗಾರಿ ಇರಲಿ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಕಮಿಷನ್ ಇಲ್ಲದೆ ಯಾವುದು ಕೆಲಸ ಕರ್ನಾಟಕದಲ್ಲಿ ನಡೆಯಲ್ಲ. ಸ್ಕ್ವೇರ್ ಫೀಟ್ಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಫಿಕ್ಸ್ ಮಾಡಿರುವಂಥದ್ದು ಈಗಾಗಲೇ ಜಾಹೀರಾತು ಆಗಿದೆ. ಆ ದೃಷ್ಟಿಯಿಂದ ಈ ಸರ್ಕಾರವನ್ನು ಕಿತ್ತೊಗೆಯೋ ದೃಷ್ಟಿಯಿಂದ ಒಟ್ಟಿಗೆ ಹೋಗುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀರಿ. ಶನಿವಾರ ಅದನ್ನು ಒಟ್ಟಿಗೆ ಇಬ್ಬರು ಜಂಟಿಯಾಗಿ ಅನೌನ್ಸ್ ಮಾಡ್ತೀವಿ. ಸರ್, ಕರ್ನಾಟಕದಲ್ಲೂ ಕೂಡ ಏನು KPSCಯ ಹಗರಣಗಳು ಕೇಳಿ ಬರ್ತಾನೆ ಇದೆ. ಪಶುವೈದ್ಯಕೀಯ ಹುದ್ದೆಗಳಿಗೆ ಯಾವ ರೀತಿ ಆಯಿತು ಅನ್ನುವಂಥದ್ದು, ಇದನ್ನು BJP ಮುಂದೆ ಹೇಗೆ ತೆಗೆದುಕೊಂಡು ಈಗಾಗಲೇ ಅದರ ಬಗ್ಗೆ ನಾನು KPSC ಕರ್ಮಕಾಂಡದ ಬಗ್ಗೆ ಕಳೆದ ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀನಿ. ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯ ಇದ್ದಾಗ ಸ್ಪಂದನೆ ಮಾಡಿದರು. ಇನ್ನು ಮುಂದೆ ನಾವು 18 ಜನ ಇದ್ದಾರೆ, ಕೆಲಸಕ್ಕೆ ಬರೆದ ವ್ಯಕ್ತಿಗಳೆಲ್ಲ ಇದ್ದಾರೆ, ಅದನ್ನ ತೆಗಿತೀರಿ ಅನ್ನೋ ಮಾತನ್ನು ಹೇಳಿದ್ದು. ಒಬ್ಬೊಬ್ಬರನ್ನೇ ರಿಮೂವ್ ಮಾಡೋಕ್ಕೆ ಹೇಳಿದ್ದಾರೆ ಅವ್ರು ರಿಟೈರ್ಡ್ ಆದ ತಕ್ಷಣವೇ. ಬಟ್ ಅಲ್ಲಿ ಆಗಿರೋ ಕರ್ಮಕಾಂಡವನ್ನು ಇವತ್ತು ಒಂದೊಂದೇ ಬಯಲಿಗೆ ಬರ್ತಾಯಿದೆ. ಮೊನ್ನೆ ಪಶುವೈದ್ಯ ಡಾಕ್ಟರ್ಸ್ ಏನಿದ್ದಾರೆ ಅವ್ರದ್ದು ಸ್ಕ್ಯಾಂಡ್ಲು ಕೂಡ ಈಚೆ ಬಂದಿದೆ. ಈಗ ಕಾರ್ಪೊರೇಷನ್ನಲ್ಲಿ ಇಂಜಿನಿಯರ್ಗಳ ನೇಮಕಾತಿ, ಅದರಲ್ಲೂ ಸ್ಕ್ಯಾಂಡ್ಲ್ ಈಚೆ ಬರ್ತಾ ಇದೆ. ಎಲ್ಲ ಅಕ್ರಮಗಳು ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಈ ವಿಚಾರನೂ ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ. ಯಾಕಂದರೆ ಎಲ್ಲ ಪೊಲಿಟಿಕಲ್ ನೇಮಕಾತಿಗಳು ಆಗ್ತಾಯಿದೆ. KPSC ಅಂತಂದರೆ ಯಾರು ಇಲ್ಲಿ ಅಧಿಕಾರ ನಡೆಸ್ತಾ ಇರೋ ಕಾಂಗ್ರೆಸ್ ಅವರು, ಅವರ ಕುಟುಂಬದವ್ರಿಗೆ, ಅವ್ರು ಬೇಕಾದವ್ರಿಗೆ ಜಾಬ್ಗಳನ್ನು ಕೊಡಿಸೋವಂಥ ಒಂದು ಸಂಸ್ಥೆಯಾಗಿ ಬಂದಿದೆ. ರಿಯಲ್ಲಾಗಿ ಯಾರು ವಿದ್ಯಾರ್ಥಿಗಳು ಕಷ್ಟ ಬಿದ್ದು ಪರೀಕ್ಷೆಯನ್ನು ಪಾಸ್ ಮಾಡಿರ್ತಾರೋ ಅವ್ರಿಗೆ ಮಾರ್ಕ್ಸ್ ಸಿಗಲ್ಲ. ಹಣ ಕೊಟ್ಟವ್ರಿಗೆ 1 ಕೋಟಿ 2 ಕೋಟಿ ಹಣ ಕೊಟ್ಟವ್ರಿಗೆ ಈಗ ಪಾಸ್ ಮಾಡೋ ಅಂಥದ್ದು ಬಯಲಾಗಿದೆ. ಈಗ ಆಡಿಯೋನು ಕೂಡ ರಿಲೀಸ್ ಆಗಿದೆ. 80 ಲಕ್ಷ ರೂಪಾಯಿ ಡಿಮಾಂಡ್ ಕೊಟ್ಟಿರೋ ಆಡಿಯೋನು ಕೂಡ ರಿಲೀಸ್ ಆಗಿದೆ. ಮತ್ತೆ ಬೇರೆ ಆಡಿಯೋಗಳು ಬರ್ತಾ ಇದೆ. ಆ ದೃಷ್ಟಿಯಿಂದ KPSC ಕರ್ಮಕಾಂಡ ಮತ್ತು ಈ ಸರ್ಕಾರದ ಇನ್ವಾಲ್ವ್ಮೆಂಟ್, ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ಇನ್ವಾಲ್ವ್ಮೆಂಟು ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ಈಗ ಮಂತ್ರಿ ಪದವಿಗಳ ಒಂದು ಚರ್ಚೆ ಬಹುದೊಡ್ಡದಾಗಿ ನಡೀತಾ ಇರುವಂಥದ್ದು, ಅದಾಯಿತು ಅಂದರೂ ಅಸಮಾಧಾನ ನಿಂತಿಲ್ಲ. ಈಗ ಮಂತ್ರಿ ಆಗಬೇಕು ಅಂದರೆ ಹಣ ಕೊಡಬೇಕು ಅನ್ನೋದು ಜಾಹೀರಾತ. ಯಾಕೆಂದರೆ ಮುಖ್ಯಮಂತ್ರಿ ಆದ ತಕ್ಷಣ ಇಮಿಡಿಯೇಟಾಗಿ 1 ವಾರದಲ್ಲಿ ಮಂತ್ರಿಮಂಡಲ ಮಾಡ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ರು.
2 ತಿಂಗಳಾದರೂ ಮಾಡಲಿಲ್ಲ. ಈಗ ನಾನು ಕೂಡ ಮೊನ್ನೆ ಮಾಧ್ಯಮದಲ್ಲಿ ನಾನು ಕೂಡ ಹೇಳಿದೆ, ಇದು ಪೇಮೆಂಟ್ ತೊಗೊಂಡು ಮಾಡಿರುವಂಥ ಕ್ಯಾಬಿನೆಟ್, ಇದು ಭ್ರಷ್ಟಾಚಾರಿಗಳನ್ನೆಲ್ಲ ಮತ್ತೆ ತೊಗೊಂಡಿದ್ದಾರೆ. ನಾಗೇಂದ್ರನ ಮೇಲೆ ಇನ್ನೂ ಕೇಸ್ ಇದೆ, ಅದು ತೊಗೊಂಡಿದ್ದಾರೆ. ಇವೆಲ್ಲವನ್ನು ಹೇಳಿದ್ದೆ. ಆಗ ಕಾಂಗ್ರೆಸ್ ಅವರು ಸಾಕ್ಷಿ ಕೊಡಿ ಅಂತ ನಮ್ಮನ್ನು ಕೇಳ್ತಾಯಿದ್ರು. ಈಗ ತಿಮ್ಮಾಪುರೆ ಅವರು ಮತ್ತು ನಂಜಯ್ಯನಮಠ ಅವರು ಮಾತಾಡಿರುವಂಥ ಆಡಿಯೋ ರಿಲೀಸ್ ಮಾಡಿದ್ದೀನಿ. ನಿನ್ನೆ ನಾನು ಅದನ್ನು ರಿಲೀಸ್ ಮಾಡಿದ್ದೀನಿ. ನಾನು ಎಲ್ಲ ಮಾಧ್ಯಮಕ್ಕೂ ನಾನೇ ಕೊಟ್ಟಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ನಂಜಯ್ಯನಮಠ ಮಾತಾಡಿರೋದು ನಿಜ ಅಂತಲೂ ನಂಜಯ್ಯನಮಠ ಒಪ್ಕೊಂಡಿದ್ದಾರೆ. ಈಗ ಅದು ಕಾಂಗ್ರೆಸ್ ಅವರು ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳು, ಮಾಜಿ ಮಂತ್ರಿಗಳು, MLAಗಳು ಸುಮಾರು 20-30ಕ್ಕೂ ಹೆಚ್ಚು MLAಗಳು ಈಗಾಗಲೇ ರಾಜೀನಾಮೆ ಕೊಡುವಂಥದ್ದು ಅದೊಂದು ನಾಟಕನೂ ಆಗಿದೆ. ಮತ್ತು ರಾಜೀನಾಮೆ ವಾಪಸ್ ತಗೊಳ್ಳೋ ನಾಟಕನೂ ಆಗಿದೆ. ಮತ್ತು ಮುಖ್ಯಮಂತ್ರಿ ಸುರ್ಜೇವಾಲಾ ಯಾವ ಪರಿಸ್ಥಿತಿ ಕಾಂಗ್ರೆಸ್ಗೆ ಯಾವ ಹೀನಾಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ, MLAಗಳು ಹುಡ್ಕೊಂಡು ಮುಖ್ಯಮಂತ್ರಿನ ಸುರ್ಜೇವಾಲಾನ ಭೇಟಿ ಮಾಡೋಕ್ಕೆ ಡೆಲ್ಲಿಗೆ ಹೋಗ್ಬೇಕಾಯಿತು. ಮುಖ್ಯಮಂತ್ರಿ ಮನೆಗೆ ಅದು ಬಿಟ್ಬಿಟ್ಟು ಇವರೇ ಎಲ್ಲರ ಮನೆ ಹೋಗಿ ಅವರ ಪಾದ ತೊಳಿತಾ ಇದ್ದಾರೆ, MLAಗಳ ಪಾದಗಳನ್ನು ತೊಳಿತಾ ಇದ್ದಾರೆ. ಇದಕ್ಕಿಂತ ನಾಚಿಗೇಡಿನ ಕೆಲಸ ಏನೂ ಇಲ್ಲ. ಅಂದರೆ ಎಲ್ಲ ಇವತ್ತು MLAಗಳು ಕೂಡ ದುಡ್ಡು ತಗೊಂಡು ಮಂತ್ರಿ ಮಾಡಿದ್ದಾರೆ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಜಯಚಂದ್ರ ಅವರಂತೂ ಇವರು ಮಾಡಿರೋ ಮಂತ್ರಿಗಳು ಮುಖ ಇಟ್ಕೊಂಡು ನಾವು ಹೆಂಗೆ ಏರಿಯಾದಲ್ಲಿ ಹೋಗಿ ಮುಖ ತೋರಿಸೋದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರಿಂದ ಈ ಮಂತ್ರಿಮಂಡಲ ಏನಾಗಿದೆ, ಇದು ಪೇಮೆಂಟ್ ಗಿರಾಕಿಗಳ ಮಂತ್ರಿಮಂಡಲ. ಇದರಿಂದ ರಾಜ್ಯದ ಒಳಿತಾಗಲ್ಲ. ಈಗ ಅವರೆಲ್ಲ ಪೇಮೆಂಟ್ ಕೊಟ್ಮೇಲೆ ಇನ್ನು ಜನಗಳ ಹತ್ರ ಬಡ್ಡಿ ಸಮೇತ ವಸೂಲು ಮಾಡ್ತಾರೆ. ಜನಗಳು ಇನ್ಮೇಲೆ ಲಂಚದ ಪ್ರಮಾಣ ಈಗಾಗಲೇ 60% ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ 60% ಲಂಚದ ಸರ್ಕಾರ ಅಂತ ಈಗ ಜಗಜ್ಜಾಹೀರಾತ ಇದೆ. ಈ ಪೇಮೆಂಟ್ ಆದಮೇಲೆ 80%ಗೆ ಲಂಚಕ್ಕೆ ಹೋಗ್ಬೋದು ಅನ್ನೋದು ಕಾಣ್ಬರ್ತಾ ಇದೆ. ಅದರಿಂದ ಈ ಪ್ರತಿಯೊಬ್ಬರು ಕಾಂಗ್ರೆಸ್ಸಿನ ಯಾವುದೇ ಕಾರ್ಯಕರ್ತರು ಕೇಳಿ HK ಪಾಟೀಲ್ನೇ ಯಾಕೆ ಮಾಡಿಲ್ಲ ಅಂತಲೇ ಕೇಳ್ತಾರೆ ಎಲ್ಲರೂ. ಭಾಳಷ್ಟು MLAಗಳು ಹೆಸರುಗಳು ಕೂಡ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ದುಡ್ಡಿನ ಕಾಂಚಾಣ ಇಲ್ಲದೆ ದೆಹಲಿಯ ಕಾಂಗ್ರೆಸ್ಸಿನ ಆಫೀಸನ್ನು ಕದಾ ತಟ್ಟಕ್ಕೂ ಆಗಲ್ಲ. ಕದಾ ತಟ್ಟಬೇಕಾದರೂ ನೀವು ಅಲ್ಲಿ ಲಂಚ ಕೊಡಬೇಕು. ಇಲ್ಲ ಅಂದರೆ ನಿಮಗೆ ಇಲ್ಲಿ ಒಳಗೆ ಎಂಟ್ರಿನೇ ಇಲ್ಲ, ಮಾತುಕತೆ ಆಮೇಲೆ. ಆ ಪರಿಸ್ಥಿತಿ ಇರೋವಂಥದ್ದು. ಇವತ್ತು ಒಂದು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿನ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಅನ್ನೋದು ಜಗಜ್ಜಾಹೀರಾತ ಆಗ್ಬಿಟ್ಟಿದೆ. ಸರ್, ಈಗ ಹೊರಟ್ಟಿಯವರು ರಾಜೀನಾಮೆ ವಿಚಾರ ಚರ್ಚೆ ಆಗ್ತಾ ಇದೆ. ಹೊರಟ್ಟಿಯವರು ರಾಜೀನಾಮೆ ಕೊಡುವಂಥ ವಿಚಾರ ಏನಿದೆ ಅದು ಆದಿ ಬೀದಿಗಳಲ್ಲಿ ಚರ್ಚೆ ಆಗುವಂಥದ್ದಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ಯಾವಾಗ ಕಾಂಗ್ರೆಸ್ ಲೆಟರ್ಡಲ್ಲಿ ಬಂತು ಅವಾಗೇ ಅದರ ಪಾವಿತ್ರತೆ ಹೊರಟೋಗಿದೆ. ಈಗ ಪಾವಿತ್ರತೆನೇ ಇಲ್ಲ. ಈಗ ಹೊರಟಿಯವ್ರ ಹತ್ರ ಮಾತಾಡಿದೆ ನಾನು. ಈ ಥರದ ಒಂದು ಅವಮಾನವನ್ನು ಯಾವುದೇ ಸಭಾಪತಿಗಳಿಗೆ ಮಾಡಬಾರ್ದು. ಯಾಕಂದರೆ ಸಭಾಪತಿ ಅಂತಂದರೆ ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ಅವರು ಯಾವ ಪಾರ್ಟಿಯಿಂದ ಗೆದ್ದಿರ್ತಾರೆ ಅದು ರಿಸೈನ್ ಮಾಡಿರ್ತಾರೆ ಪಾರ್ಟಿ ಮೆಂಬರ್ಶಿಪ್ಗೆ. ಸೊ ಈಗ ಅವರು ಯಾರಾಗಿದ್ದಾರೆ, ಅವರು ಯಾವುದೇ ಪಾರ್ಟಿಗೆ ಸಂಬಂಧಪಡದೇ ಇರುವಂಥ ವ್ಯಕ್ತಿಯವರು. ಅವ್ರನ್ನ ಇಳಿಸೋ ಅಂಥದ್ದು ಒಂದು ಸರಿಯಾದಂಥ ಕ್ರಮ ಅಲ್ಲ. ಕರ್ನಾಟಕದ ಇತಿಹಾಸ ನೋಡಿದ್ರೆ ಆ ಥರದ್ದೇನು ಬೆಳವಣಿಗೆಗಳು ಕಂಡು ಬರಲ್ಲ. ಈಗ ಏಕಾಏಕಿ ಕಾಂಗ್ರೆಸ್ ಲೆಟರ್ಡಲ್ಲೇ ಬಂದು ಸಂವಿಧಾನ ಪುಸ್ತಕನ ಯಾವಾಗೂ ಇಟ್ಕೊಂಡಿರೋ ಕಾಂಗ್ರೆಸ್ ಅವರು ಈ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಅದರಿಂದ ಇದು ಹೊರಟಿಯವರು ಈಗ ಏನು ತೀರ್ಮಾನ ತಗೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವು ಸಲಹೆ ಕೊಟ್ಟಿದ್ದೀರಿ ಅವ್ರಿಗೆ, ಈ ಥರ ಅಪಚಾರ ಮಾಡಿರೋವಂಥ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಮುವಾದಿಗಳು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ, ಇದರಿಂದ ಅಪಾಯ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವ್ರಿಗೆ ಹಿಂದೂ ಅಂದರೆ ಅವ್ರಿಗೆ ಆಗೋದೇ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಬೆಂಬಲ. ಅವರು ವಿಧಾನಸಭಾ ವಿಧಾನಸೌಧ ಕಾರಿಡಾರಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ರಾಜ್ಯಸಭಾ ಕೊಟ್ಟು ಗೌರವ ಕೊಟ್ಟಿರುವಂಥ ಪಾರ್ಟಿ. ಅವರಿಂದ ನಾವು ಹಿಂದುತ್ವದ ವಿಚಾರವನ್ನು ಕಲಿಯೋಕ್ಕೆ ಅವಶ್ಯಕತೆನೇ ಇಲ್ಲ. ಫಸ್ಟ್ ಅವರು ಹಿಂದೂ ವಿಚಾರ ಮಾತಾಡೋದೇ ತಪ್ಪು. ಅವ್ರಿಗೆ ಯಾವ ಪಾಕಿಸ್ತಾನ ಬೇಕೋ ಬಾಂಗ್ಲಾದೇಶ ಬೇಕೋ ಅವ್ರು ಮಾತಾಡಲಿ ಅದ್ರ ಬಗ್ಗೆ. ಹಿಂದೂ ವಿಚಾರ ಮಾತಾಡೋಕ್ಕೆ ಅವ್ರಿಗೇನು ನೈತಿಕ ಅಧಿಕಾರ ಇಲ್ಲ, ಮುಂದೇನೂ ಇರಲ್ಲ. ರಾಜ್ಯದ ಜನ ಈಗಾಗಲೇ ತೀರ್ಮಾನ ಮಾಡಿ
ಕೇಂದ್ರದಲ್ಲೂ ಈಗ 3 ಬಾರಿ ಹಿಂದೂ ಸರ್ಕಾರನೇ ಬಂದಿರೋದು. ಅದೇ ಹಿಂದುತ್ವ ಜಾಸ್ತಿ ಆದರೆ ದೇಶದಲ್ಲಿ ಶೋಷಣೆ ಜಾಸ್ತಿ ಆಗುತ್ತೆ, ಅಂಬೇಡ್ಕರ್ ವಾದ ಇರಬೇಕು ಅನ್ನೋಂಥದ್ದು ಅವರು ಕೊಟ್ಟಿರುವಂಥದ್ದು. ಈಗ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆಯಲ್ಲ, ಭಾರತದಲ್ಲಿರೋರೆಲ್ಲ ಹಿಂದೂಗಳೇ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟು ಆದೇಶ ಮಾಡಿದ್ದು. ಅದರಿಂದ ಇವರು ಅದರಲ್ಲೇ ವ್ಯಾಖ್ಯಾನ ಮಾಡೋಕ್ಕೆ ಅರ್ಥನೇ ಇಲ್ಲ. ಅದರಿಂದ ಈಗಾಗಲೇ ಅಂಬೇಡ್ಕರ್ ವಿಚಾರವನ್ನ ಪಾಲನೆ ಮಾಡೋ ಅಂಥದ್ದು ಫಸ್ಟ್ ಮಾಡಲಿ. ಅವರು ಸಂವಿಧಾನವನ್ನು ಪಾಲನೆ ಮಾಡೋದು ಸರಿಯಾಗಿ ಮಾಡಲಿ, ಆಮೇಲೆ ಹಿಂದುತ್ವದ ವಿಚಾರವನ್ನು ಮಾತಾಡಲಿ. ಸರಿ. ಥ್ಯಾಂಕ್ ಯು.